ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ನಂಬರ್ 19 ಕಚ್ಚೋದ ಬಳಿಕ ಏನು ತಜ್ಞರ ವರದಿ ಪ್ರಕಾರ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕಂತೇಳಿ ಆ ಒಂದು ವರದಿ ನೀಡಿತ್ತು. ಆ ವರದಿಯಂತೆ ಈಗ 16 ಕ್ರಸ್ಟ್ ಗೇಟ್ಗಳು ರೆಡಿಯಾಗಿರ್ತಕ್ಕಂಥದ್ದು. ಈಗ ರೆಡಿಯಾದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವ ಕಾರ್ಯಕ್ಕೆ ಇವತ್ತು ವಿಶೇಷವಾಗಿ ಹೋಮ ಹವನಗಳ ಮೂಲಕ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಚಾಲನೆ ನೀಡಿರ್ತಕ್ಕಂಥದ್ದು. ಸದ್ಯ ನಾನು ಇರ್ತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಹೊರಭಾಗದಲ್ಲಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು. ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು. ಈಗ ಸದ್ಯಕ್ಕೆ 105 TMC ಸಾಮರ್ಥ್ಯದ ಈ ಒಂದು ತುಂಗಭದ್ರಾ ಜಲಾಶಯದಲ್ಲಿ 75ಕ್ಕೂ ಹೆಚ್ಚು TMC ನೀರು ಸಂಗ್ರಹ ಆಗಿರ್ತಕ್ಕಂತಹದ್ದು. ಈ ನಿಟ್ಟಿನಲ್ಲಿ ಈಗ ಏನು ತಜ್ಞರ ವರದಿ ಪ್ರಕಾರ ಅಂದರೆ ಈ ಒಂದು ಕ್ರಸ್ಟ್ ಗೇಟ್ಗಳನ್ನ ಅಳವಡಿಸಲಿಕ್ಕೆ ಬರೋಬ್ಬರಿ 40 TMC ಅಂದರೆ ಆ ನೀರು 40 TMCಗೆ ಬಂದಾಗ ಮಾತ್ರ ಈ ಒಂದು ಕ್ರಸ್ಟ್ ಗೇಟ್ ಅಳವಡಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಕೂಡ ಕೇಳಿ ಬಂದಿತ್ತು. ಈಗ ಆ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ತುಂಗಭದ್ರಾ ಜಲಾಶಯದ ಮಂಡಳಿಯ ಅಧಿಕಾರಿಗಳು ಇವತ್ತು ಅಧಿಕೃತವಾಗಿ ತುಂಗಭದ್ರಾ ಜಲಾಶಯದ ಏನು ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಿ, ಇದೇ ಒಂದು ತುಂಗಭದ್ರಾ ಜಲಾಶಯದಲ್ಲಿ ವಿಶೇಷವಾಗಿ ಇವತ್ತು ಮಹಾ ಸುದರ್ಶನ ಯಾಗ ಎನ್ನುವಂಥ ಹೋಮವನ್ನು ಮಾಡುವುದರ ಮೂಲಕ ಈ ಒಂದು ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವ ಕಾರ್ಯಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ವಿಘ್ನಗಳು ಅಡೆತಡೆ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಕೂಡ ಮಾಡಿ ಈಗ ಅಧಿಕೃತವಾಗಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸುವಂಥ ಕಾರ್ಯಕ್ಕೂ ಕೂಡ ಚಾಲನೆ ನೀಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಗೇಟ್ಗಳನ್ನು ಅಳವಡಿಸೋಕ್ಕೂ ಮೊದಲು ಕ್ರಸ್ಟ್ ಗೇಟ್ಗಳಿದ್ದಾವೆ. ಆ ಕ್ರಸ್ಟ್ ಗೇಟ್ಗಳನ್ನು ತೆಗೆಯುವುದು ಇಲ್ಲಿ ಬಹು ಸವಾಲಿನ ಕೆಲಸ ಆಗಿರ್ತಕ್ಕಂತಹದ್ದು. ಆ ಕ್ರಸ್ಟ್ ಗೇಟ್ಗಳನ್ನು ತೆಗಿಲಿಕ್ಕೆ ಬೇಕಾದಂಥ ಏನು ಗ್ಯಾಸ್ ವೆಲ್ಡಿಂಗ್ ಕಟ್ಟರ್ ಇದೆ, ಆ ಗ್ಯಾಸ್ ವೆಲ್ಡಿಂಗ್ ಕಟ್ಟರ್ ಮೂಲಕ ಆ ಕ್ರಸ್ಟ್ ಗೇಟ್ಗಳನ್ನು ಕಟ್ ಮಾಡಿ ಈಗ ಆ ಕ್ರಸ್ಟ್ ಗೇಟ್ಗಳನ್ನು ಮೇಲೆತ್ತಿ ತೆಗೆಯೋದಕ್ಕೂ ಕೂಡ ಈಗ ಸಾಕಷ್ಟು ಪ್ಲ್ಯಾನ್ ಕೂಡ ಮಾಡಿ ಇಂದಿನಿಂದಲೇ ಆ ಒಂದು ಏನು ಆ ಗ್ಯಾಸ್ ವೆಲ್ಡಿಂಗ್ ಮಾಡೋದರ ಮೂಲಕ ಆ ಕ್ರಸ್ಟ್ ಗೇಟ್ಗಳನ್ನು ತೆಗೆಯುವಂಥ ಕೆಲಸಕ್ಕೂ ಕೂಡ ಚಾಲನೆ ನೀಡಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಇಲ್ಲಿಯೇ ನೋಡ್ತಾ ಇದ್ರಿ ಈ ದೃಶ್ಯಾವಳಿಯಲ್ಲಿ ಕಳೆದ ವರ್ಷ ಆಗಸ್ಟ್ನಲ್ಲಿ ಇದೇ ಒಂದು ಕ್ರಸ್ಟ್ ಗೇಟ್ ನಂಬರ್ 19 ಏನು ಕಳಚ್ಕೊಂಡೋಗಿತ್ತು, ಆ ಒಂದು ಕ್ರಸ್ಟ್ ಗೇಟ್ನ ಈಗ ದೃಶ್ಯಗಳು ಕೂಡ ನೋಡ್ತಾ ಇರ್ಬೋದು ನೀವು. ಅಲ್ಲಿ ಪ್ರಮುಖವಾಗಿ ಚೈನ್ ಲಿಂಕ್ ಕಟ್ ಆಗಿರೋದನ್ನು ಕೂಡ ಗಮನಿಸ್ಬೋದು. ಅದೇ ಒಂದು ಚೈನ್ ಲಿಂಕ್ ಕಟ್ ಆಗಿ ಅವತ್ತು ರಾತ್ರಿ ಏಕಾಏಕಿ ಕ್ರಸ್ಟ್ ಗೇಟ್ ನಂಬರ್ 19 ಕಳಚ್ಕೊಂಡೋಗಿತ್ತು. ಆ ಒಂದು ಅವಾಂತರದಿಂದ ಇವತ್ತು ಅತಿ ದೊಡ್ಡ ಒಂದು ಆತಂಕವೇ ಈ ಭಾಗದ ಅಂದ್ರೆ ತುಂಗಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರು ಆಗಿರ್ಬೋದು ಮತ್ತು ಈ ತುಂಗಭದ್ರಾ ಜಲಾಶಯವನ್ನೇ ನಂಬಿದಂತಹ ಜನರು ಕೂಡ ಸಾಕಷ್ಟು ಆತಂಕ ಕೂಡ ಎದುರಾಗಿತ್ತು. ಇಲ್ಲಿ ದೃಶ್ಯಗಳು ಕೂಡ ನೋಡ್ಬೋದು. ಈಗಾಗಲೇ ಬೇಕಾದಂಥ ಸಿದ್ಧತೆಗಳನ್ನು ಆ ಕ್ರಸ್ಟ್ ಗೇಟ್ಗಳು ಏನು ಕೆಳಗಡೆ ಇದ್ದಾವೆ ಅವುಗಳನ್ನು ಎತ್ತಲಿಕ್ಕೆ ಬೇಕಾದಂಥ ಗ್ಯಾಸ್ ವೆಲ್ಡಿಂಗ್ ಕಟ್ಟರ್ ಕೂಡ ಇಲ್ಲಿ ಸಕಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ತುಂಗಭದ್ರಾ ಜಲಾಶಯದ ಮಂಡಳಿಯ ಅಧಿಕಾರಿಗಳಿದ್ದಾರೆ. ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಈಗ ಮಾಡಿಕೊಂಡಿರ್ತಕ್ಕಂಥದ್ದು. ತುಂಗಭದ್ರಾ ಜಲಾಶಯದ ಮಂಡಳಿಯ ಅಧಿಕಾರಿಗಳು ಹೇಳುವ ಪ್ರಕಾರ ಇದೇ ಬೇಸಿಗೆ ಮುಕ್ತಾಯದ ಒಳಗಾಗಿ 32 ಗೇಟ್ಗಳನ್ನು ಸಂಪೂರ್ಣವಾಗಿ ತುಂಗಭದ್ರಾ ಜಲಾಶಯಕ್ಕೆ ಅಳವಡಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ತುಂಗಭದ್ರಾ ಜಲಾಶಯಕ್ಕೆ ಯಾವುದೇ ರೀತಿಯ ಅಡೆತಡೆ ಆಗದಂಗೆ ಈ ಒಂದು ಜಲಾಶಯಕ್ಕೆ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಿ ಅನ್ನುವಂತೆ ಇವತ್ತು ಮಹಾಯಾಗ ನಡೆದಿರೋದು ಕೂಡ ವಿಶೇಷ ಆಗಿರ್ತಕ್ಕಂಥದ್ದು. ಆದಷ್ಟು ಬೇಗ ಈ ಕಾರ್ಯ ಪೂರ್ಣ ಆಗಲಿ ಅಂತ ಕೂಡ ನಾವು ಕೂಡ ಆಶಿಸ್ತಾ ಇರ್ತಕ್ಕಂಥದ್ದು. ಶಿವಾನಂದ ಹೊಸಳ್ಳಿ, ನ್ಯೂಸ್ ಫಸ್ಟ್, ವಿಜಯನಗರ.